ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಾಸಕ ಪ್ರದೀಪ್ ಈಶ್ವರ್ ಅವರ ಪರಿಶ್ರಮ ಕಾಲೇಜುಗಳ ಕುರಿತಂತೆ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತಾಡಿದ್ರು. ಬಂದು ಅವ್ರು ಏನು ಹೇಳಿದ್ರು ಕೇಳೋಣ. ವಿಜಯಪುರದ ಕೋತಿ ಅಂತ ನೋಡ್ರಿ, ನೀವೆಲ್ಲ ಮಾಧ್ಯಮದವರು, ಕೆಲವೊಂದು ಮಾಧ್ಯಮದವರು ಅವ್ನು ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ, ಅದಕ್ಕೆ ನೀವು ಅವ್ನು ಪ್ರಚಾರ ಮಾಡಾಕತ್ತೀರಿ. ನಿಮ್ಗೇನಾಗೈತಿ, ಒಂದೇನು ಬೋಗಸ್ ಟ್ಯೂಷನ್ ನಡೆಸ್ತಾನಲ್ಲ, ಅದಕ್ಕೆ ಇಂಥವ್ರನ್ನೆಲ್ಲ ಅಯೋಗ್ಯರನ್ನು ನೀವು ಅಡ್ವರ್ಟೈಸ್ ಮಾಡಿಕೊಡೋದು ನಿಮ್ಮ ಉದ್ಯೋಗ ಆಗೈತಿ ಮಾಧ್ಯಮದವ್ರು. ಅದಕ್ಕಿಂತ ಪ್ರಶ್ನೆಗಳು ನನಗೆ ಕೇಳ್ತೀರಿ. ಅಲ್ಲಿ ಕೇಳೋರಲ್ಲಿ ಅಲ್ಲಿ ಅವ ಏನು ಬೇಕಾದ ಆರೋಪ ಮಾಡ್ತಾನೆ ರೀ. ಯಾವ ಪ್ರಶ್ನೆ ಕೇಳಬೇಕು ಅನ್ನೋದು ನಿಮ್ಮಲ್ಲಿ ಸ್ವಲ್ಪ ಕನಿಷ್ಠ ಇದು ಬೇಕು. ರಾಜಕಾರಣದಾಗ ಹೆಂಗೆ ಪ್ರಶ್ನೆ ಕೇಳಬೇಕು, ಏನು ಕೇಳಬೇಕು, ಗೌರವದಿಂದ ನಡೆಯುವಂಥದ್ದು ಮಾಡಬೇಕು. ನೀವು ಜೋಕರ್ನಾಗ ನೀವು ಮಾಧ್ಯಮದವ್ರು ಜೋಕರ್ ಕೂಡ ಜೋಕರ್ ಆಗಿರಿ. ಆರೋಪ ಮಾಡಿ ವಿಜಯಪುರದ ಕೋತಿ ಅಂತ ನೋಡ್ರಿ, ನೀವೆಲ್ಲ ಮಾಧ್ಯಮದವರು, ಕೆಲವೊಂದು ಮಾಧ್ಯಮದವರು ಅವ್ನು ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ, ಅದಕ್ಕೆ ನೀವು ಅವ್ನು ಪ್ರಚಾರ ಮಾಡಾಕತ್ತೀರಿ. ನಿಮ್ಗೇನಾಗೈತಿ, ಒಂದೇನು ಬೋಗಸ್ ಟ್ಯೂಷನ್ ನಡೆಸ್ತಾನಲ್ಲ. ನೋಡಿದ್ರಲ್ಲ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನೇರವಾಗಿ ಆ ಕಾಲೇಜುಗಳ ಅಕ್ರಮದ ಕುರಿತಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ರೈಟ್. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪ್ರಸನ್ನ ನೀಡ್ತಾ ಹೋಗ್ತಾರೆ. ಪ್ರಸನ್ನ, ಒಂದು ಕಾಲೇಜಿಗೆ ಅನುಮತಿಯನ್ನು ಪಡ್ಕೊಂಡು ಬೇಕಾದಷ್ಟು ಕಾಲೇಜುಗಳನ್ನು ತೆರೀತಾರೆ ಅನ್ನೋದಾದರೆ, ಒಬ್ಬ ಶಾಸಕರಾಗಿ ಕಾನೂನಿನ ಪಾಲನೆಯನ್ನು ಮಾಡೋದಿಲ್ಲ ಅನ್ನೋದಾದರೆ, ಇನ್ನು ಜನಸಾಮಾನ್ಯರ ಪರಿಸ್ಥಿತಿ ಏನು? ಅಡ್ಮಿಷನ್ ಪ್ರಕ್ರಿಯೆ ಕೂಡ ಸ್ಟಾರ್ಟ್ ಆಗಿದೆ. 4 ಲಕ್ಷ ಅಡ್ಮಿಷನ್ ಫೀಸ್ಗಳನ್ನು ತಗೊಳ್ತಿದ್ದಾರೆ ಅನ್ನೋದಾದರೆ, ಮುಂದೊಂದು ದಿವಸ ಸ್ವತಃ ಸಿದ್ದರಾಮಯ್ಯನವರು ಕ್ರಮ ತಗೊಳ್ಬೇಕಾದಂಥ ಅಡಕತ್ರಿಯಲ್ಲಿ ಸಿಕ್ಕಾಕೊಂತಾರೆ. ಕ್ರಮ ತಗೊಳ್ಳೇಬೇಕಾಯಿತು, ಕ್ಲೋಸ್ ಮಾಡಿ ಆ ಕಾಲೇಜ್ಗಳನ್ನು ಅಂದರೆ ವಿದ್ಯಾರ್ಥಿಗಳ ಪಾಡೇನು ಪ್ರಸನ್ನ? ದಿವ್ಯಾ, ಈ ಒಂದು ಸ್ಟೋರಿನಲ್ಲಿ ಬಹಳ ಒಂದು ಪ್ರಮುಖವಾಗಿ ಗಮನಿಸಬೇಕಾದ ವಿಚಾರ ಅಂತಂದ್ರೆ, ಶಾಸಕರು ಅದರಲ್ಲೂ ಕೂಡ ಶೈಕ್ಷಣಿಕ ವಲಯದಲ್ಲಿ ಸಾಕಷ್ಟು ಪರಿಣಿತಿ ಪಡೆದಿರುವಂತಹ ಇವರೇ ಈ ರೀತಿ ತಪ್ಪು ಮಾಡಿದ್ರೆ ಬೇರೆಯವ್ರ ಕತೆ ಏನು ಅನ್ನುವಂಥದ್ದು. ಜೊತೆನಲ್ಲಿ ಈಗ ಯಾರ ಭವಿಷ್ಯ ಜೊತೆ ಆಟ ಆಡ್ತಿದ್ದಾರೆ? ಮಕ್ಕಳ ಭವಿಷ್ಯ ಜೊತೆ ಇವ್ರು ಆಟ ಆಡ್ತಾ ಇದ್ದಾರೆ. ನಾಳೆ ದಿನಗಳಲ್ಲಿ ಕಾನೂನಾತ್ಮಕವಾದಂತಹ ಸಮಸ್ಯೆಗಳು ಎದುರಾದ್ರೆ ಆ ಮಕ್ಕಳು ಪೋಷಕರು ಎಲ್ಲೋಗ್ಬೇಕು? ಪರ್ಮಿಷನ್ ಇಲ್ಲ ಅಂತೇಳಿ ಕ್ಲೋಸ್ ಮಾಡಿದ್ರೆ ಅವ್ರು ಎಲ್ಲೋಗ್ಬೇಕು? ಅದು ಮಧ್ಯದಲ್ಲಿ ಅದನ್ನು ಕೂಡ ಏನು ಶೈಕ್ಷಣಿಕ ವರ್ಷದ ಮಧ್ಯಭಾಗದಲ್ಲಿ ನಿಂತು ಹೋಗ್ಬಿಟ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕಾಗತ್ತೆ? ಹಿಂದಕ್ಕೆ ಹೋಗಕ್ಕಾಗಲ್ಲ, ಬೇರೆ ಕಾಲೇಜಿಗೆ ಹೋಗಕ್ಕಾಗಲ್ಲ. ಈ ರೀತಿ ಒಂದು ಪರಿಸ್ಥಿತಿ ಎದುರಾಗತ್ತೆ. ಈಗ ಏನಾಗ್ತದೆ ಅಂತಂದ್ರೆ, ಈ ತಪ್ಪುಗಳನ್ನ ಮಾಡಿ ಮುಂದೆ ಕೋರ್ಟ್ಗಳಿಗೆ ಅಥವಾ ನ್ಯಾಯಾಲಯಕ್ಕೆ ಯಾರು ಕಾನೂನಾತ್ಮಕ ಹೋರಾಟಕ್ಕೆ ಹೋದ ಸಂದರ್ಭದಲ್ಲಿ ಮಕ್ಕಳ ಭವಿಷ್ಯವನ್ನ ತೋರಿಸ್ತಾರಲ್ಲಿ. ಇಷ್ಟು ಜನ ಮಕ್ಕಳಿಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ, ಹಾಗಾಗಿ ನಮ್ಗೆ ರಿಲ್ಯಾಕ್ಸೇಷನ್ ಕೊಟ್ಬಿಡಿ ಅಂತ ಕೇಳಕ್ಕೆ ಈ ಉದ್ದೇಶ ಪೂರ್ವಕ ಒಂದು ಸಮಸ್ಯೆಗಳನ್ನ ಇವರೇ ಸೃಷ್ಟಿ ಮಾಡಿ ಕಾನೂನಾತ್ಮಕ ಹೋರಾಟದಲ್ಲೂ ಕೂಡ ಅದನ್ನ ವಿದ್ಯಾರ್ಥಿಗಳ ಭವಿಷ್ಯವನ್ನ ಪಣಕ್ಕಿಟ್ಟು ಗೆಲ್ಲುವಂತಹ ಒಂದು ಪ್ಲಾನ್ ಕೂಡ ಇರ್ತದೆ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ವಾ? ಹಾಗಾದ್ರೆ ಎಲ್ಲಾ ವಿಚಾರಗಳನ್ನು ಮಾತಾಡ್ತಾರೆ. ಒಂದು ಟ್ಯೂಷನ್ ಮಾಫಿಯಾದಿಂದ ಹಿಡಿದು ಶಿಕ್ಷಣದಲ್ಲಿ ಆಗ್ಬೇಕಾದ ಕ್ರಾಂತಿಯ ಬಗ್ಗೆನೂ ಮಾತಾಡ್ತಾರೆ. ಅಷ್ಟೆಲ್ಲ ಮಾತಾಡೋರಿಗೆ ಪರ್ಮಿಷನ್ ತಗೊಂಡು ಕಾಲೇಜ್ ನಡೆಸಬೇಕು, ಕೋಚಿಂಗ್ ಸೆಂಟರ್ ನಡೆಸಬೇಕು ಅನ್ನೋದು ಗೊತ್ತಾಗೋದಿಲ್ವಾ? ಬಹಳ ಸ್ಪಷ್ಟವಾಗಿ ಇದು ನಾವ್ ಹೇಳ್ತಾ ಇಲ್ಲ, ಡೆಪ್ಯೂಟಿ ಡೈರೆಕ್ಟರ್ ಖುದ್ದು ಹೋಗಿ ಪರಿಶೀಲನೆ ಮಾಡಿ ಎಲ್ಲವನ್ನ ವಿಸಿಟ್ ಮಾಡಿ ತ್ರಿಸದಸ್ಯ ಒಂದು ಸಮಿತಿ, ಆ ಸಮಿತಿ ಕೊಟ್ಟಿರುವಂತ ವರದಿನಲ್ಲಿ ಬಹಳ ಸ್ಪಷ್ಟವಾಗಿದೆ, ಏನು ಪರ್ಮಿಷನ್ ಇಲ್ಲ. ಕೋಚಿಂಗ್ ಸೆಂಟರ್ಗೂ ಪರ್ಮಿಷನ್ ಇಲ್ಲ, ಕಾಲೇಜುಗಳಿಗೂ ಪರ್ಮಿಷನ್ ಇಲ್ಲ, ಹಾಸ್ಟೆಲ್ಗಳಿಗೂ ಪರ್ಮಿಷನ್ ಇಲ್ಲ. ನೋಡಿ, ಇದು ಮೂರು ಬೇರೆ ಬೇರೆ ಡಿಫ್ರೆಂಟ್. ಕೋಚಿಂಗ್ ಸೆಂಟರ್ ಬೇರೆ, ಕಾಲೇಜ್ ಬೇರೆ, ಹಾಸ್ಟೆಲ್ ಬೇರೆ. ಇವು ಮೂರನ್ನು ಒಂದೇ ಕಡೆ ತಂದಿಟ್ಟಿದ್ದಾರೆ ಇವರು. ಆ ಮೂರಕ್ಕೂ ಸಪರೇಟ್ ಆದಂತಹ ಒಂದು ಪರ್ಮಿಷನ್ ತಗೋಬೇಕು. ಜೊತೆಗೆ ವಿದ್ಯಾರ್ಥಿಗಳ ಎಷ್ಟು ಜನ ಅಡ್ಮಿಷನ್ ಆಗಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಇವರೇನು ಸ್ಯಾಟ್ಸ್ ಪೋರ್ಟಲ್ ಅಂತಿದೆ, ಅದನ್ನ ಯಾರಿಗೆ ಕೊಡ್ತಾರೆ ಅಂದ್ರೆ, ಯಾರು ಪರ್ಮಿಷನ್ ತೆಗೆದುಕೊಂಡಿರ್ತಾರಲ್ಲ ಕಾಲೇಜನ್ನ ಅವ್ರಿಗೆ ಕೊಡ್ತಾರೆ. ಇವ್ರು ಮಲ್ಲತಳ್ಳಿ ಕಾಲೇಜಿಗೆ ತಗೊಂಡಿದಾರಲ್ಲ ಸ್ಯಾಟ್ಸ್, ಆ ಪರ್ಮಿಷನ್ ಅನ್ನು ತಗೊಂಡು ಈ ಉಳಿದ ಎಲ್ಲಾ ಕಾಲೇಜದ್ದು ಇದನ್ನ ಅಂಕಿಅಂಶಗಳನ್ನ ಆ ಸ್ಯಾಟ್ಸ್ ಅಲ್ಲಿ ತುಂಬಿದ್ದಾರೆ. ಇಲ್ಲೊಂದು ಕ್ಲಾರಿಟಿ ಕೊಡಿ ಹಂಗಾದ್ರೆ ಪ್ರಸನ್ನ ಅವರೇ. ಈಗ ಸ್ಯಾಟ್ಸ್ ಎಂಟ್ರಿ ಮಾಡಬೇಕಾದ್ರೆ ಆಟೋಮೆಟಿಕ್ ಆಗಿ ಆ ಡೈಲಾಗ್ ಬಾಕ್ಸ್ ಅಲ್ಲಿ ಯಾವುದು ರಿಜಿಸ್ಟರ್ ಆಗಿರುತ್ತೆ ಆ ಸ್ಕೂಲೋ ಕಾಲೇಜು ಅಪಿಯರ್ ಆಗುತ್ತೆ. ಬಟ್ ಇವರು ಅಕ್ರಮವಾಗಿ ಕಾಲೇಜ್ ನಡೆಸ್ತಾ ಇದ್ರೆ ಅದು ಅಪಿಯರ್ ಆಗಕ್ಕೆ ಚಾನ್ಸ್ ಇಲ್ವಲ್ಲ? ಈಗ ಅವ್ರಿಗೆ ಅಪ್ಲೋಡ್ ಮಾಡ್ಲಿಕ್ಕೆ ಒಂದು ಪಾಸ್ವರ್ಡ್ ಇಂಟರ್ಸಿಂಕ್ ಆಗಿರುತ್ತೆ, ಅದನ್ನ ಒಂದು ಕಾಲೇಜಿಗೆ ಕೊಡ್ತಾರೆ ಅವರು. ಈಗ ಈ ಒಂದು ಮಲ್ಲತಳ್ಳಿ ಕಾಲೇಜ್ ಇದೆಯಲ್ಲ, ಅದಕ್ಕೆ ಅವ್ರು ಪಾಸ್ವರ್ಡ್ ಮತ್ತೆ ಇಂಟರ್ಲಿಂಕ್ ತಗೊಂತಾರಲ್ಲ, ಆ ಒಂದು ಅಡಿಷನಲ್ ಡಾಕ್ಯುಮೆಂಟ್ ಜೊತೆ ಈ ಡಾಕ್ಯುಮೆಂಟ್ ಗಳನ್ನ ಸೇರಿಸಿ ಅಪ್ಲೋಡ್ ಮಾಡ್ತಾ ಇರ್ತಾರೆ ಅವರು. ಇದನ್ನ ಪತ್ತೆ ಹಚ್ಚಿದ್ದಾರೆ. ಆ ಹಿನ್ನೆಲೆಯಲ್ಲಿ ಏನಂದ್ರೆ ಅವ್ರು ಅಲ್ಲಿ ಸೇರಿಸಿ ಯಾಕೆ ಅಪ್ಲೋಡ್ ಮಾಡಿದ್ದಾರೆ ಅಂತಂದ್ರೆ, ನಾಳೆ ದಿನ ಕಾನೂನಾತ್ಮಕವಾಗಿ ಸಮಸ್ಯೆ ಬಂದ್ರೆ ನಾವು ಸ್ಯಾಟ್ಸ್ ಇದರಲ್ಲಿ ಅಪ್ಲೋಡ್ ಮಾಡಿದೀವಿ ಅಂತ ಒಂದು ಡಿಫೆನ್ಸ್ ಸಿಸ್ಟಮ್ಗೋಸ್ಕರ ಆಲ್ರೆಡಿ ಅವ್ರು ಹಾಕೊಂಡ್ಬಿಟ್ಟಿದ್ದಾರೆ ಅದನ್ನ ಪ್ರಾಬ್ಲಮ್ ಮಾಡ್ಕೊಂಡು. ಬಟ್ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದ್ದು, ಪ್ರತಿಯೊಂದಕ್ಕೂ ಪರ್ಮಿಷನ್ ತಗೋಬೇಕಲ್ಲ ಇವರು. ತೆಗೆದುಕೊಂಡು ಲೈಸೆನ್ಸ್ ತಗೊಂಡು ರಿಜಿಸ್ಟರ್ ಮಾಡ್ಕೊಂಡೇ ಮಾಡ್ಬೇಕಲ್ಲ, ಅದನ್ನ ಮಾಡ್ತಾ ಇಲ್ವಲ್ಲ. ಅದನ್ನ ಗಂಗಾಧರ್ ಅವರು ಪ್ರಶ್ನೆ ಮಾಡಿರುವಂತದ್ದು, ಅವ್ರು ಕೇಳ್ತಾ ಇರುವಂತದ್ದು. ಇವನ್ನೆಲ್ಲವನ್ನು ಮುಚ್ಚಿ ಸಾಮಾನ್ಯ ಜನರದ್ದು ಯಾರ್ದಾರು ಕಾಲೇಜು ಈ ತರ ಮಾಡಿದ್ರೆ ಇಮಿಡಿಯೇಟ್ ಆಗಿ ಬಿ ಹಾಕ್ತಾರೆ,
ಸೀಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಪ್ರದೀಪ್ ಈಶ್ವರ್ಗೆ ಒಂದು ನ್ಯಾಯ, ಸಾಮಾನ್ಯ ಜನವರಿಗೆ ಯಾಕೆ ನ್ಯಾಯ? ಸಿಎಂ ಅವರು ಆಕ್ಷನ್ ತಗೋಬೇಕು. ಮಧು ಬಂಗಾರಪ್ಪ ಅವ್ರಿಗೂ ಕೂಡ ಅವ್ರು ಲೆಟರ್ ಹೆಡ್ ಅಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಇವೆಲ್ಲ ವಿಚಾರವನ್ನ ಗಮನಿಸಿದ ಸಂದರ್ಭದಲ್ಲಿ ಈಗ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಯಾರು ಅಡ್ಮಿಷನ್, ಈಗ ನಾವು ನಿನ್ನೆ ಹೋಗಿ ನಾವು ಈಗ ಅದನ್ನ ಸ್ಥಳ ಪರಿಶೀಲನೆ ಮಾಡಿದಾಗ ಅಡ್ಮಿಷನ್ ಮಾಡ್ತಾ ಇದ್ದಾರೆ, ಅಡ್ಮಿಷನ್ ಮಾಡಿ ಜನ ಹೊರಗಡೆ ಬರ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಪಾಪ ಈ ತರ ಯಾವ ತರ ಪರಿಸ್ಥಿತಿ ಇದೆ ಅಂತ ಹೇಳ್ಬಿಟ್ಟು. ಹೀಗಾಗಿ ತಕ್ಷಣ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಇಂಥ ಶಾಲೆಗಳಿಗೆ ಬೀಗವನ್ನ ಹಾಕಿ ಅದನ್ನ ಈ ಪ್ರದೀಪ್ ಈಶ್ವರ್ ಅವರು ತಪ್ಪು ಮಾಡಿದ್ದಾರೆ, ಆಕ್ಷನ್ ತಗೋಬೇಕಾಗುತ್ತೆ ಅವ್ರ ಮೇಲೆ. ರೈಟ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರಸನ್ನ.